ಹಲೋ ಗೈಸ್, ನಾನು ಲಕ್ಷ್ಮೀನಾರಾಯಣ್. ಸೊ ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಂದರೆ, ನಾವು ರೀಸೆಂಟಾಗಿ ಬಂದಿರೋವಂಥ ಆ್ಯಂಟ್ರೋಫಿಕ್ AI. ಸೊ ಅದು ಹೇಳೋ ಪ್ರಕಾರ ಮೋಸ್ಟ್ ಅಡ್ವಾನ್ಸ್ಡ್ AI ಫ್ಯೂಚರ್ ಇನ್ ಟರ್ಮ್ಸ್ ಆಫ್ ಯಾವುದೇ ಇಲ್ಲಿವರೆಗೂ ಬಂದಿರೋ AI ಲೈಕ್ ChatGPT, Gemini, Grok AI ಆರ್ ಚೈನಾದಂಥ DeepSeek ಆಗಿರ್ಬೋದು. ಈ ಕ್ಲಾಡ್ ಏನಿದೆ, ಆ್ಯಂಟ್ರೋಫಿಕ್ನ ಕ್ಲಾಡ್, ಇಟ್ಸ್ ಅ ಮೋಸ್ಟ್ ಅಡ್ವಾನ್ಸ್ ಲೆವೆಲ್ ಇದೆ ಅಂತ ಹೇಳ್ಬಿಟ್ಟಿತ್ತು. ಓಕೆ, ಸೊ ಫಾರ್ ದಟ್ ರೀಸನ್ ನಾವು ಈಗ ತಾನೇ ಆ್ಯಂಟ್ರೋಫಿಕ್ AI ಡೌನ್ಲೋಡ್ ಮಾಡಿದೆ. ಸೊ ಬೈ ದ್ಯಾಟ್ ನಾನು ಸ್ಟಾರ್ಟ್ ಮಾಡಿದ್ದು, ಅದೊಂದು ಆಟೋ ಜನ್ರೇಟೆಡ್ ಕೋಡ್ ಆಗಿತ್ತು, ಅಲ್ಲಿ ಕ್ವಶನ್ ಆಗಿತ್ತು. ಸೊ ನಾನು ಅದಕ್ಕೆ ಕ್ಲಿಕ್ ಮಾಡಿ, ಸೊ ಅದು ಒಂದು ಪ್ರಶ್ನೆ ಕೇಳ್ತು, 2 ಪ್ರಶ್ನೆ ಕೇಳ್ತು ನನಗೆ. ಸೊ ವಾಟ್ ಟೈಪ್ ಆಫ್ ಪರ್ಸನಲ್ ವ್ಯಾಲ್ಯೂಸ್ ಪಿಕಪ್ ದಟ್ ರೆಸೊನೇಟ್ ಅಂತ ಕೇಳ್ತು. ಸೊ ನಾನು ಪಿಕ್ ಮಾಡಿದೆ ಒಂದು ಕ್ವಶನ್, ಕ್ರಿಯೇಟಿವಿಟಿ, ಕ್ಯೂರಿಯಾಸಿಟಿ ಆ್ಯಂಡ್ ಗ್ರೋತ್, ಇವು 3 ಥಿಂಗ್ಸ್ ಇರಲಿ ಅಂತ. ಸೊ ಸೆಕೆಂಡ್ ಕ್ವಶನ್ ಬಂದುಬಿಟ್ಟು, ವಾಟ್ ಕೈಂಡ್ ಆಫ್ ವೈಬ್ ಶುಡ್ ಇನ್ಸ್ಟಾಲೇಷನ್ ಹ್ಯಾವ್ ಅಂತ. ಸೊ ನಾನು ಹೇಳಿದೆ ಬೋಲ್ಡ್ ಮತ್ತು ಎನರ್ಜೈಸಿಂಗ್ ಆಗಿರಲಿ ಅಂತ, ಸೊ ದಟ್ ನನ್ನ ಚೆನ್ನಾಗಿ ಕಾಣಲಿ ವೆಬ್ಸೈಟು ಅದಕ್ಕೋಸ್ಕರ. ಜಸ್ಟ್ ಈ 2 ಪ್ರಶ್ನೆಗೆ ಉತ್ತರ ಕೊಡ್ತಿದ್ದಂಗೆ ನೀವು ನೋಡ್ತಾ ಇರ್ಬೋದು ಸ್ಕ್ರೀನಲ್ಲಿ, ದಿಸ್ ಈಸ್ ದ ಕಂಪ್ಲೀಟ್ ಕೋಡ್, ಬೇಸಿಕಲಿ HTML ಕೋಡ್. ಕಂಪ್ಲೀಟ್ ಕೋಡ್ನ ಬರೀತು, ಕಂಪ್ಲೀಟ್ ಕೋಡ್ ಬರೆದು ವಿತಿನ್ ಅ ಫ್ರ್ಯಾಕ್ಷನ್ ಆಫ್ ಮಿನಿಟ್ಸಲ್ಲಿ ಕಂಪ್ಲೀಟ್ ಕೋಡ್ ಬರೆದು ಅದನ್ನು ವೆಬ್ಸೈಟಾಗಿ ಕೂಡ ಕ್ರಿಯೇಟ್ ಮಾಡ್ತು. ಕಂಪ್ಲೀಟ್ ವೆಬ್ಸೈಟ್ ಆಗಿ ಕ್ರಿಯೇಟ್ ಮಾಡ್ತು. ಅದನ್ನು ನೀವು ಚೆಕ್ ಮಾಡ್ಬೋದು. ಅದನ್ನು ನೀವು ಓಪನ್ ಇನ್ ಗೂಗಲ್ ಕ್ರೋಮಲ್ಲಿ ಅಂತ ಪ್ರೆಸ್ ಮಾಡಿದರೆ ಗೂಗಲ್ ಕ್ರೋಮಲ್ಲಿ ಕೂಡ ಈ ವೆಬ್ಸೈಟ್ ಓಪನ್ ಆಗುತ್ತೆ. ಜಸ್ಟ್ ಥಿಂಕ್ ಮಾಡಿ, ನಾನು ಹೇಳಿದ್ದು ಅದಕ್ಕೆ 2 ಪ್ರಶ್ನೆಗೆ ಉತ್ತರ. ಜಸ್ಟ್ ಅದು ಚೂಸ್ ಮಾಡಿದ್ದು ನಾನು. ಆ ಚೂಸ್ ಮಾಡ್ತಿದ್ದಂಗೆ ಅದು ನನಗೆ ಈ ಥರ ಕ್ರಿಯೇಟ್ ಮಾಡಿಕೊಡ್ತು ಒಂದು ವೆಬ್ಸೈಟ್ನ. ಆ್ಯಕ್ಚುಲಿ ಈ ಕೆಲಸ ಮಾಡೋದಕ್ಕೆ ಒಬ್ಬ ಸಾಫ್ಟ್ವೇರ್ ಡೆವಲಪರ್ ಅಥವಾ ವೆಬ್ಸೈಟ್ ಬಿಲ್ಡರ್ಗೆ ಏನಿಲ್ಲ ಅಂದರೂ ಟೈಮ್ ಹಿಡಿಯುತ್ತೆ, ತುಂಬ ಟೈಮ್ ಹಿಡಿಯುತ್ತೆ, ರೈಟ್? ವಿತಿನ್ ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ಒಂದು ಕ್ಲಾಡ್ AI ಅನ್ನೋ ಒಂದು ವೆಬ್ಸೈಟು ಈ ರೀತಿ ಅಡ್ವಾನ್ಸ್ ಲೆವೆಲಲ್ಲಾಗಿ ಕೋಡ್ನು ಬರೆದು ಅದನ್ನ ಆ ಕೋಡ್ನ ವೆಬ್ಸೈಟ್ಗೆ ಡಿಪ್ಲಾಯ್ ಮಾಡಿ ವೆಬ್ಸೈಟ್ ಈ ಲೆವೆಲಿಗೆ ಕ್ರಿಯೇಟ್ ಮಾಡುತ್ತೆ ಅಂದರೆ ಜಸ್ಟ್ ಥಿಂಕ್ ಮಾಡಿ, ಎಷ್ಟು ಅಡ್ವಾನ್ಸ್ ಇರಬೇಡ AI ಅಂತ. ಅದೇ ರೀತಿಯಲ್ಲಿ ಇದರ ಕ್ರಿಯೇಟಿವಿಟಿ ನೋಡಿ ಯಾವ ಲೆವೆಲಿಗೆ ಅಂತ. ಸೊ ನಾನು ಎನರ್ಜೈಸಿಂಗ್ ಆಗಿರಲಿ ಅಂತ ನಾನು ಚೂಸ್ ಮಾಡಿದ್ದು. ಸೊ ದಟ್ ಇದು ಏನು ಒಂದು ರಾ ಸ್ಟ್ರಕ್ಚರ್ ಕ್ರಿಯೇಟ್ ಮಾಡಿಕೊಟ್ಟಿದೆ ಇಲ್ಲಿ, ದ ಲಿವಿಂಗ್ ಮ್ಯಾಪ್ ಅಂತ ಕ್ರಿಯೇಟ್ ಮಾಡಿ, ಸೊ ಬ್ಲ್ಯಾಕ್ ಸ್ಕ್ರೀನ್ ಮೇಲೆ ಈ ರೀತಿಯ ಒಂದು ಕ್ರಿಯೇಟಿವ್ ಆಗಿ ಬರೆದು ಪ್ರೆಸೆಂಟ್ ಮಾಡಿದೆ ಈ ವೆಬ್ಸೈಟ್ನ. ಸೊ ಇದನ್ನೆಲ್ಲ ನೋಡಿದಾಗ ಅನಿಸುತ್ತೆ, ಒಬ್ಬ ಸಾಫ್ಟ್ವೇರ್ ಡೆವಲಪರ್ ಅಥವಾ ಇನ್ ಫ್ಯೂಚರಲ್ಲಿ ಬರುವಂಥ ಯಾವುದೇ ಸಾಫ್ಟ್ವೇರ್ ರೋಲ್ಸ್ ಆಗಿರ್ಬೋದು, ಸಾಫ್ಟ್ವೇರ್ ರೋಲ್ಸ್ಗೆ ಇದೇನು AI ಇನಿಷಿಯಲ್ ಫೇಸಲ್ಲಿರೋದು ಈಗಲೇ ಈ ರೀತಿಯಂಥ ಕೆಲಸನ ಇಷ್ಟು ಅಡ್ವಾನ್ಸ್ ಲೆವೆಲಾಗಿ ಔಟ್ ಆಫ್ ಹ್ಯೂಮನ್ ಥಿಂಕಿಂಗ್ ಲೆವೆಲಲ್ಲಿ ಮಾಡುತ್ತೆ ಅನ್ನೋದಾದರೆ, ಮುಂದೆ ಬರುವಂಥ ದಿನಗಳಲ್ಲಿ when it comes to AI, it turns out to be AGI, like Artificial General Intelligence ಅಂತ. ಸೊ ಇದಕ್ಕಿರೋ ಡೇಟಾ ಮೇಲೆ ಇದು ಜನ್ರೇಟ್ ಮಾಡುತ್ತೆ ಈ ಕೋಡ್ನ. ಇದು ಟ್ರೈನ್ ಆಗಿರೋಂಥ ಡೇಟಾ ಮೇಲೆ ಈ ಥರ ಜನ್ರೇಟ್ ಮಾಡುತ್ತೆ. ಜಸ್ಟ್ ಥಿಂಕ್, ಇದು AGI ಆಗಿ ಕನ್ವರ್ಟ್ ಆದಾಗ ಇದೇ ಕ್ರಿಯೇಟಿವ್ ಆಗಿ ಥಿಂಕ್ ಮಾಡೋಕೆ ಸ್ಟಾರ್ಟ್ ಮಾಡುತ್ತೆ, ಇದೇ ಓನಾಗಿ ಥಿಂಕ್ ಮಾಡೋಕೆ ಸ್ಟಾರ್ಟ್ ಮಾಡುತ್ತೆ. ನಾವು ಜಸ್ಟ್ ಒಂದು ಸಾಫ್ಟ್ವೇರ್ ಕೆಲಸ, ಒಬ್ಬ ಸಾಫ್ಟ್ವೇರ್ ಡೆವಲಪರ್ ಕೆಲಸನ ತಿಂದಾಕುತ್ತೆ ಅಥವಾ ವ್ಯಾನಿಷ್ ಮಾಡುತ್ತೆ ಈ AI ಅಂದ್ಕೊಂಡಿದ್ವಿ. ನಾಟ್ ಅಟ್ ಆಲ್, ಅಲ್ಲಿಗೆ ನಿಲ್ಲಲ್ಲ ಇದು. ನಾಟ್ ಓನ್ಲಿ ಸಾಫ್ಟ್ವೇರ್, ಎಲ್ಲ ಸೆಕ್ಟರಲ್ಲೂ ಕೂಡ ಈ AI ಇಂಪ್ಯಾಕ್ಟ್ ಮಾಡುತ್ತೆ. ಅಗ್ರಿಕಲ್ಚರ್ ಆಗಿರ್ಬೋದು, ಇಂಡಸ್ಟ್ರಿಯಲ್ ಸೆಕ್ಟರ್ ಆಗಿರ್ಬೋದು, ಪ್ರೈವೇಟ್ ಸೆಕ್ಟರ್ ಆಗಿರ್ಬೋದು, ಟೆಕ್ಸ್ಟೈಲ್, ಸ್ಟೀಲ್, ಮ್ಯಾನುಫ್ಯಾಕ್ಚರಿಂಗ್, ಯಾವುದೇ ಸೆಕ್ಟರ್ ತಗೊಳ್ಳಿ, ಎಲ್ಲ ಸೆಕ್ಟರಲ್ಲೂ ಇದು ಇಂಪ್ಯಾಕ್ಟ್ ಮಾಡುತ್ತೆ. ಜಸ್ಟ್ ನಾವು ಇದನ್ನು ಈಗ ಸಾಫ್ಟ್ವೇರ್ ಸೆಕ್ಟರಲ್ಲಿ ನಾವು ನೋಡ್ತಾ ಇರೋದಷ್ಟೇ. ಮುಂದಿನ ದಿನಗಳಲ್ಲಿ, ಅಪ್ಕಮಿಂಗ್ ಡೇಸಲ್ಲಿ
ಇದರ ಇಂಪ್ಯಾಕ್ಟ್ ಏನಾಗ್ಬೋದು ಅನ್ನೋದನ್ನ ಎಲ್ಲ ಸೆಕ್ಟರಲ್ಲೂ ನಾವು ನೋಡ್ತೀವಿ. ಸೊ ಜಾಬ್ಸ್ ವ್ಯಾನಿಷ್ ಮಾಡುತ್ತಾ ಅಥವಾ ಜಾಬ್ಸ್ನ ನುಂಗಾಕುತ್ತಾ AI? ಇದಕ್ಕಿರೋದು ಒಂದೇ ಆನ್ಸರ್. ನೀವು AI ಆ್ಯಸ್ ನೀವು ಎನಿಮಿಯಾಗಿ ಟ್ರೀಟ್ ಮಾಡಿದ್ರೆ ಖಂಡಿತವಾಗ್ಲೂ AI ನಿಮ್ಮ ಜಾಬ್ಸ್ ನೀವು ನಿಮ್ಮ ಏನು ಬ್ರೆಡ್ ಆ್ಯಂಡ್ ಬೆಟರ್ ಅದನ್ನು ತಿಂದಾಕತ್ತೆ. ನಿಮ್ಮ ಏನು ಬ್ರೆಡ್ ಆ್ಯಂಡ್ ಬೆಟರ್ ಅಂತ ನೋಡಿ. ಬಟ್ ನೀವು ಇದೇ AI ಆ್ಯಸ್ ನಿಮ್ಮ ಫ್ರೆಂಡ್ ಆಗಿ ಟ್ರೀಟ್ ಮಾಡಿ AI ಯೂಸ್ ಮಾಡಿಕೊಂಡು ನಿಮ್ಮ ಅಪ್ಸ್ಕಿಲ್ ಮಾಡಿಕೊಂಡ್ರೆ ದಟ್ ವಿಲ್ ಬಿ ಎ ಗಿಫ್ಟ್ ಫಾರ್ ಯು. ದಟ್ ವಿಲ್ ಬಿ ಎ ಮೇಜರ್ ಗಿಫ್ಟ್ ಫಾರ್ ಯು. ಸೊ AI ಕಲಿಬೇಕು, AI ಜೊತೆ ಇಂಟಿಗ್ರೇಟ್ ಆಗಿ AI ಅಪ್ಸ್ಕಿಲ್ ಮಾಡ್ಕೋಬೇಕು ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಾಟ್ ಓನ್ಲಿ ಫಾರ್ ದ ಸಾಫ್ಟ್ವೇರ್ ರಿಲೇಟೆಡ್ ಜಾಬ್ಸಿಗೆ ಮಾತ್ರ ಅಲ್ಲ, ಎಲ್ಲ ಡಿಪಾರ್ಟ್ಮೆಂಟ್ ಅಥವಾ ಎಲ್ಲ ಸೆಕ್ಟರಲ್ಲಿ. ಸೊ ದಟ್ಸ್ ಆಲ್ ಫಾರ್ ಯು. ವಿಡಿಯೋ ಇಷ್ಟ ಆಗಿದೆ ಸಬ್ಸ್ಕ್ರೈಬ್ ಮತ್ತು ಲೈಕ್ ಮಾಡಿ. ಥ್ಯಾಂಕ್ ಯು.